ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂಥ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂಥ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂಥ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂಥ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂಥ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂಥ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂಥ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂಥ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂಥ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂಥ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್
ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದ್ರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂತ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂತ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದ್ರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂತ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂತ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದ್ರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂತ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂತ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸುವುದಕ್ಕೆ ಆಗಮಿಸಿದರು. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪತ್ನಿ ರಾಜೇಶ್ವರಿ ಜೊತೆಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೋದ ಸಾರಿ ಅನೇಕ ಅವರ ಗ್ಯಾರಂಟಿಯ ಘೋಷಣೆಗಳು ಜನ ಮೋಸ ಹೋದ್ರು. ನಮ್ಮಲ್ಲಿ ಕೂಡ ಹಿರಿಯ ನಾಯಕರಿಗೆ ಅನೇಕರಿಗೆ ಟಿಕೆಟ್ ತಪ್ಪಿಸಿದ್ದು ಅದು ಕೂಡ ಗೊಂದಲ ಆಯಿತು. ಮತ್ತು ಇಂಟರ್ನಲ್ ರಿಸರ್ವೇಷನ್ ಅನ್ನು ನಾವು ಕನ್ವಿನ್ಸ್ ಮಾಡೋದಕ್ಕೆ ಯಾರಿಗೂ ಆಗಲಿಲ್ಲ. ಬಹಳ ತರಾತುರಿಯಲ್ಲಿ ಆಯಿತು. ಇವೆಲ್ಲ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಯಿತು. ಬರೀ 5,000 ಚಿಲ್ಲರ ಓಟು. ಅದರಲ್ಲಿ ಸ್ವಲ್ಪ ಇನ್ನು ಅರ್ಧ ಓಟು ಬಂದಿದ್ರು ನಾವು ಗೆಲ್ಲುವಂತ ಕ್ಷೇತ್ರ ಇದು. ಈಗ ಅವೆಲ್ಲ ನಿವಾರಣೆ ಆಗಿದಾವು. ನಾವು ಹಿಂದುತ್ವ ಇಲ್ಲಿ ಗೆಲ್ಲಬೇಕು, ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಈ ಅಜೆಂಡಾ ಇಟ್ಕೊಂಡು ನಾವು ಮಾಡಿದಂತ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಗೆಲ್ಲುವಂತ ಕೆಲಸವನ್ನು ಮಾಡ್ತೇವೆ.